ನಮಸ್ಕಾರ, ಸ್ವಾಗತ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ. ನೀವೆಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಿಮಗೆಲ್ಲರಿಗೂ ಸ್ವಾಗತ ಮತ್ತೊಂದು ವ್ಲಾಗ್. ನಾನು ಹೋಗಿರೋದು ರಾಮದೇವರ ಹಿಲ್ಸ್ಗೆ. ಮತ್ತೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ಬೆಳಗಿನ ಜಾವ ಬೇಗ ಎದ್ದು 9:30ಗೆ ಹೊರಟು ನೈಸ್ ರೋಡ್ ಮುಖಾಂತರ ಟೋಲ್ ಕಟ್ಟಿ ಮಧ್ಯ ದಾರಿಯಲ್ಲಿ ಆಕ್ಸಿಡೆಂಟು ನೋಡಿ, ಮೈಸೂರು ರೋಡ್ ಟ್ರಾಫಿಕ್ನ ನೋಡಿ, ಕೊನೆಗೂ ರಾಮದೇವರ ಹಿಲ್ಸ್ನ ಆಫ್ ರೋಡ್ ಮಾಡಿ ಒಳಗಡೆ ಎಂಟ್ರೆನ್ಸ್ ತಗೊಂಡ್ವಿ. ಈ ಬಾರಿಯ ಟ್ರಿಪ್ ನನ್ನ ಮಗನ ಜೊತೆ ಮಾಡಿದ್ದೆ. ಟ್ರೆಕ್ ಹಾದಿ ಮೊದಲು ತುಂಬ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಮುಂದೆ ಸಾಗಬೇಕಾಗತ್ತೆ. ದಾರಿ ಮಧ್ಯದಲ್ಲಿ ನಾವು ಸ್ವಲ್ಪ ಸಣ್ಣ ಬ್ರೇಕ್ಗಳನ್ನು ತಗೊಂಡು ಮುಂದೆ ಸಾಗ್ತಾ ಹೋದ್ವಿ. ಮುಂದೆ ಹೋಗ್ತಾ ಹೋಗ್ತಾ ಆ ಮೆಟ್ಟಿಲುಗಳು ಕಲ್ಲುಗಳಿಂದ ಬಂಡೆಗಳಾಗಿ ಪರಿವರ್ತಿಸ್ತವೆ. ನೋಡ್ಬೋದು ಎಂಥ ಅದ್ಭುತ ವ್ಯೂಗಳನ್ನು ನೋಡಲಿಕ್ಕೆ ಸಿಗ್ತಾ ಇದೆ ಅಂತ. ಮುಂದೆ ಹೋಗ್ತಾ ನಾವು ಕೆಲವು ಬಂಡೆಗಳನ್ನು ಹತ್ಕೊಂಡು ಮುಂದೆ ಸಾಗ್ತಾ ಹೋಗ್ಬೇಕಾದ್ರೆ ಇಂಥ ಹಲವಾರು ಅದ್ಭುತ ವ್ಯೂಗಳು ನಮಗೆ ನೋಡಲಿಕ್ಕೆ ಸಿಕ್ಕಿದವು. ಆದರೆ ಇಲ್ಲಿಯ ಮೇನ್ ಅಟ್ರಾಕ್ಷನ್ ವರ್ಟಿಕಲ್ ಕ್ಲೈಮ್. ಅಂದರೆ ಸುಮಾರು 45 ಡಿಗ್ರಿಗಿಂತ ಹೆಚ್ಚಾಗಿ ಇರುವ ಈ ಬಂಡೆಯನ್ನು ನಾವು ಹತ್ತಬೇಕಾಗುತ್ತೆ. ಮೆಟ್ಟಿಲುಗಳನ್ನು ಹತ್ತು ಮೇಲೆ ಬಂದಾಗ ನಮಗೆ ಸ್ವಾಗತಿಸುವುದು ಈ ಅದ್ಭುತವಾದ ದೃಶ್ಯ. ಒಂದು ದಿನದ ಪ್ರಯಾಣ ಹಾಗೂ ನಿಮ್ಮ ಕುಟುಂಬದ ಜೊತೆ ಕಾಲ ಕಳೆಯಲು ರಾಮದೇವರ ಬೆಟ್ಟ ಒಂದು ಪ್ರಶಾಂತವಾದ ಸ್ಥಳ. ಇಲ್ಲಿ ನಾವು ಸುಮಾರು ಅರ್ಧ ಗಂಟೆ ಕಾಲ ಕಳೆದು ಈ ಸುಂದರವಾದ ದೃಶ್ಯವನ್ನು ನಮ್ಮ ಕಣ್ಣುಗಳಲ್ಲಿ ಸೆರೆ ಹಿಡಿದು ಬೆಂಗಳೂರಿಗೆ ನಾವು ವಾಪಸ್ ಪ್ರಯಾಣವನ್ನು ಪ್ರಾರಂಭಿಸಿದೆವು.